ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾದಿವಾಹ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ. ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೋ ಹ್ಯನ್ಯತ್ ಪುಂಡರೀಕಾಕ್ಷಾನ್ ಮಹಾಭಾರತಕೃದ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ದ್ರುಪದ ರಾಜ ತನ್ನ ಒಬ್ಬ ದೂತನನ್ನು ದುರ್ಯೋಧನ ಧೃತರಾಷ್ಟ್ರರ ಜೊತೆಗೆ ಮಾತನಾಡಲಿಕ್ಕೆ ಕೊಟ್ಟು ಕಳುಹಿಸಿದ. ಅದೇ ರೀತಿಯಾಗಿ ಇನ್ನನೇಕ ದೂತರನ್ನು ಎಲ್ಲ ರಾಜರುಗಳ ಬಳಿಗೂ ಕೊಟ್ಟು ಕಳುಹಿಸ್ತಾನೆ. ನಿಮ್ಮ ಸಹಾಯ ನಮಗೆ ಬೇಕು, ಆದ್ದರಿಂದಾಗಿ ನಿಮ್ಮ ಅಭಿಪ್ರಾಯವೇನಿದೆ, ನಿಮ್ಮ ವಿಚಾರವೇನಿದೆ ನಮಗೆ ತಿಳಿಸಬೇಕು ಅಂತ ಹೇಳಿ ಕೊಟ್ಟು ಕಳಿಸಿದ. ಈಚೆ ಶ್ರೀಕೃಷ್ಣ ಪರಮಾತ್ಮ ಬಲರಾಮ ಸಾತ್ಯಕಿ ಇವರ ವಿಚಾರಗಳನ್ನೆಲ್ಲ ಕೇಳಿಕೊಂಡೆವು. ಹಾಗಾಗಿ ಕೃಷ್ಣ ಹೇಳ್ತಾನೆ, ನಾವಂತರೂ ವಿವಾಹಕ್ಕಾಗಿ ಬಂದದ್ದು, ವಿವಾಹ ಮುಗೀತು, ನಾವು ಹೊರಡುತ್ತೇವೆ, ನಿಮಗೆ ಬೇಕಾದರೆ ಸಹಾಯ ನಮಗೆ ಕೇಳಿ ಎನ್ನುವ ಅಭಿಪ್ರಾಯದೊಳಗೆ
ಕೃಷ್ಣ ಪರಮಾತ್ಮ ತಾನು ಅಲ್ಲಿಂದ ದ್ವಾರಕಕ್ಕೆ ಹೊರಟೇ ಬಿಟ್ಟ, ಎಲ್ಲರಿಂದಲೂ ಸಹಿತನಾಗಿ ಹೊರಟು ಬಿಟ್ಟ. ಇದು ರಾಜಕಾರಣವೂ ಹೌದು. ವೈಶಂಪಾಯನ ಉವಾಚ ಪುರೋಹಿತಂ ತೇ ಪ್ರಸ್ಥಾಪ್ಯ ನಗರಂ ನಗಸಾಹ್ವಯಂ ದೂತಾನ್ ಪ್ರಸ್ಥಾಪಯಾಮಾಸು ಪಾರ್ಥಿವೇಭ್ಯಸ್ತತಸ್ತತಃ. ಎಲ್ಲ ಪಾರ್ಥಿವರಿಗೂ ಕೂಡ ತನ್ನ ಅನೇಕ ದೂತರುಗಳನ್ನು ಕೊಟ್ಟು ಕಳಿಸಿದ. ಸ್ವಯಂ ಜಗಾಮ ಕೌರವ್ಯ ಕುಂತಿ ಪುತ್ರೋ ಧನಂಜಯ. ಇನ್ನು ಅರ್ಜುನ ವಿಚಾರವನ್ನು ಮಾಡಿದ. ಕೃಷ್ಣ ಸಹಾಯ ಮಾಡ್ತೇನೆ ಮಾಡುವುದಿಲ್ಲ ಅಂತ ಹೇಳಲಿಲ್ಲ. ನಾವು ವಿವಾಹಕ್ಕೆ ಬಂದಿದ್ದೇವೆ, ವಿವಾಹ ಮುಗೀತು, ಹೊರಡ್ತೇವೆ ಅಂತ ಹೊರಟು ಬಿಟ್ಟ. ಅಂದಮೇಲೆ ಕೃಷ್ಣನ ಸಹಾಯವನ್ನು ಬೇಡುವುದೂ ಇದು ನಮ್ಮ ಕರ್ತವ್ಯ. ಆದ್ದರಿಂದಾಗಿ ಕೃಷ್ಣನ ಸಹಾಯವನ್ನು ಬೇಡುವುದಕ್ಕಾಗಿ ನಾನು ಯಾರೋ ದೂತರನ್ನು ಕಳಿಸೋದು ಇದು ಯೋಗ್ಯವಾದದ್ದಲ್ಲ, ಸ್ವಯಂ ನಾನು ಹೋಗ್ತೇನೆ ಅಂತ ಅರ್ಜುನ ಸಿದ್ಧನಾದ. ಆಚೆ ದುರ್ಯೋಧನ ವಿಚಾರವನ್ನು ಮಾಡಿದ. ಇನ್ನು ಯುದ್ಧ ಆಗುವುದಂತೂ ನಿಶ್ಚಿತ. ಕೃಷ್ಣ ಏನಾದರೂ ನಮ್ಮ ಪಕ್ಷದೊಳಗೆ ಬರಲಿ, ಹೋಗಿ ಅರ್ಜುನನಿಗಿಂತಲೂ ಮುಂಚೆ ಹೋಗಿ ನಾನು ಕೃಷ್ಣನಿಗೆ ಸಹಾಯವನ್ನು ಬೇಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಹಸ್ತಿನಾವತಿಯಿಂದ ದುರ್ಯೋಧನ ಹೊರಟ. ಕೃಷ್ಣನ ಮೇಲಿನ ಭಕ್ತಿಯಿಂದ ಕೃಷ್ಣನ ರಕ್ಷಣೆ ಅಪೇಕ್ಷಿಸಿ ಕೃಷ್ಣನ ಆಶ್ರಯವನ್ನು ಬೇಡಿಕೊಂಡು ಅರ್ಜುನ ಈಚೆ ಹೊರಟ. ಸಶ್ರುತ್ವ ಮಾಧವಂ ಯಾಂತಂ ಸದಶ್ವೈರನಿಲೋಪಮೈ ಬಲೇನ ನಾತಿಮಹತ ದ್ವಾರಕಾಮಭ್ಯಯಾತ್ ಪುರಿಂ ತಮೇವ ದಿವಸಂ ಚಾಪಿ. ಅರ್ಜುನ ಹೊರಟ ವಿಷಯ ದುರ್ಯೋಧನನಿಗೆ ಗೊತ್ತಾಯಿತು. ದುರ್ಯೋಧನ ವೇಗದಿಂದ ಹೊರಟ. ವಿಚಿತ್ರ, ಇಬ್ಬರು ಏಕಕಾಲಕ್ಕೆ ಒಂದೇ ದಿನವೇ ದ್ವಾರಕಾಪಟ್ಟಣವನ್ನು ಪ್ರವೇಶ ಮಾಡಿದರು. ವಿರಾಟ ದೇಶವು ಹೆಚ್ಚು ಕಡಿಮೆ ಉತ್ತರ ಪ್ರದೇಶದಲ್ಲಿ, ಹಸ್ತಿನಾವತಿಯು ಉತ್ತರ ಪ್ರದೇಶದಲ್ಲಿ. ಅಲ್ಲಿಂದ ಇಬ್ಬರು ದ್ವಾರಕಾಪಟ್ಟಣಕ್ಕೆ ಹೊರಟರು. ಕೆಲವು ದಿನಗಳಲ್ಲಿ ಹೋಗಿ ಒಂದೇ ದಿನವೇ ದ್ವಾರಕಾಪಟ್ಟಣವನ್ನು ಮುಟ್ಟುತ್ತಾರೆ. ತೌ ಯಾತ್ವಾ ಪುರುಷೌ ವ್ಯಾಘ್ರೋ ದ್ವಾರಕಾಂ ಕುರುನಂದನೋ ಸುತ್ತಂ. ದ್ವಾರಕಕ್ಕೆ ಹೋದಾಗ ಅಲ್ಲೆಲ್ಲ ಅವರಿಗೆ ಸ್ವಾಗತವಾಯಿತು, ವೆಲ್ಕಮ್ ಆಯಿತು, ಎಲ್ಲ ಮುಗೀತು. ಮುಗಿದಾದ ಮೇಲೆ ಕೃಷ್ಣನ ಭೇಟಿಗಾಗಿ ಸಮಯ. ಆ ಸಮಯದೊಳಗೆ ಕೃಷ್ಣ ಏನು ಮಾಡಿದ ಅಂದರೆ, ತಾನು ದೊಡ್ಡದಾದ ಪಲಂಗು, ತಲೆ ಮೇಲೆ ಒಂದು, ಕಾಲಿನ ಹತ್ರ ಒಂದು 2 ಕುರ್ಚಿಗಳನ್ನು ಇಟ್ಟ. ತಾನು ಮಲ್ಕೊಂಡ್ಬಿಟ್ಟ. ಅವರಿಗೆ ಬರುವುದಕ್ಕೆ ಹೇಳಿ ಸಮಯ ಕೊಟ್ಟು ತಾನು ಮಲ್ಕೊಂಡ. ಇದು ಅಂದರೆ ಕೃಷ್ಣನ ದೇವರು ಮಾಡುವ ಪರೀಕ್ಷೆ ಇದು. ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ದೇವರನ್ನು ಭಕ್ತ ಹೇಗೆ ಕಾಣ್ತಾನೆ ಎನ್ನುವುದನ್ನು ದೇವರೂ ಸಹ 100 ಬಾರಿ ಪರೀಕ್ಷೆಯನ್ನು ಮಾಡಿ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ಅರ್ಜುನ ದುರ್ಯೋಧನರಿಗಿಬ್ಬರಿಗೂ ಪರೀಕ್ಷೆಯನ್ನು ಮಾಡುವುದಕ್ಕಾಗಿ ಅವರಿಗೆ ಬರುವುದಕ್ಕೆ ಸಮಯವನ್ನು ಕೊಟ್ಟು, ಆ ಸಮಯದೊಳಗೆ 2 ಚೇರ್ಗಳನ್ನು ಇಟ್ಟು, ಕುರ್ಚಿಗಳನ್ನು ಇಟ್ಟು, ಸಿಂಹಾಸನಗಳನ್ನು ಇಟ್ಟು ತಾನು ಮಲ್ಕೊಂಡ್ಬಿಟ್ಟ ಮಧ್ಯದೊಳಗೆ. ದುರ್ಯೋಧನಸ್ತು ಪ್ರಥಮಂ ವಾಸುದೇವಂ ಉಪಾಶ್ರಯತ. ಆಗ ದುರ್ಯೋಧನನಿಗೆ ಗಡಿಬಿಡಿ. ಅರ್ಜುನನೂ ಬಂದಾನೆ ಅಂದ ಮೇಲೆ ಅರ್ಜುನನಿಗಿಂತಲೂ ಬೇಗ ನಾನು ಹೋಗಬೇಕು ಅಂತ ಹೇಳಿ ಗಡಿಬಿಡಿಯಿಂದ ಓಡಿ ಕೃಷ್ಣನ ಕೋಣೆಗೆ ಹೋದ. ವಿರಾಟಾದ ಕೋಣೆ, ದೊಡ್ಡದಾದ ಕೋಣೆಗೆ ಹೋದ. ನೋಡಿದ ಕೃಷ್ಣ ಮಲಗಿದಾನೆ, ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಹೇಳಿದ. ತಲೆಯ ಹತ್ತಿರ ದೊಡ್ಡದಾದ ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಕುಳಿತುಕೊಂಡ. ಉಚ್ಛೀರ್ಷತಶ್ಚ ಕೃಷ್ಣಸ್ಯ ನಿಶಸಾದ ವರಾಸನ, ಶ್ರೇಷ್ಠವಾದದ್ದು. ತತಃ ಕಿರೀಟಿ ತಸ್ಯಾನು ಪ್ರವಿವೇಶ ಮಹಾತ್ಮನಃ. ದುರ್ಯೋಧನ ಹೋಗಿ ಕೆಲ ಹೊತ್ತಿಗೆ ಅರ್ಜುನ ಬಂದ ಮೇಲೆ ಅರ್ಜುನನಿಗೆ ಒಂದೇ ಇತ್ತು, ಏನಿದ್ರು ತಲೆ ಮೇಲಂತರೂ ಕೂರ್ಲಿಕ್ಕೆ ಆಸ್ಪದವಿದ್ದಿಲ್ಲ. ಯಾಕೆ 2 ಕುರ್ಚಿಗಳು, 2 ಸಿಂಹಾಸನಗಳು. ಒಂದು ಸಿಂಹಾಸನದ ಮೇಲೆ ದುರ್ಯೋಧನ ಕುಳಿತಾಗಿದೆ, ಇನ್ನು ಕಾಲಿನ ಹತ್ರ ಇನ್ನೊಂದು ಸಿಂಹಾಸನ. ಹೋಗಿ ಆ ಸಿಂಹಾಸನದ ಮೇಲೆ ಕುಳಿತುಕೊಂಡ. ಪ್ರತಿಬುದ್ಧಸ್ಸ ವಾರ್ಷ್ಣೇಯೋ. ಆಗ ಕೈ ಮುಗಿದು ಅತ್ಯಂತ ವಿನಯದಿಂದ ಅರ್ಜುನ ಕುಳಿತುಕೊಂಡಿದ್ದಾನೆ, ಧಾರ್ಷ್ಟ್ಯದಿಂದ ದುರ್ಯೋಧನ ಕುಳಿತುಕೊಂಡಿದ್ದಾನೆ. ಹೀಗಿಬ್ಬರು ಕುಳಿತುಕೊಂಡು ಕೃಷ್ಣ ಪರಮಾತ್ಮ ಒಂದು 5 ನಿಮಿಷಕ್ಕೆ, ಅಂದರೆ ದುರ್ಯೋಧನ ಬಂದ 5 ನಿಮಿಷಕ್ಕೆ ಅರ್ಜುನ ಪ್ರವೇಶ ಮಾಡಿದ. ಅರ್ಜುನ ಬಂದ 5 ನಿಮಿಷಕ್ಕೆ ಕೃಷ್ಣ ಪರಮಾತ್ಮ ತಾನು ಎದ್ದು ಕೂಡಲೇನೆ ಅರ್ಜುನ ಬಂದಿದ್ದ. ಓ ಅರ್ಜುನ ಬಂದೆ, ಬಾ ಬಾ ಬಾ, ಭಾಳ ದಿವಸ ಆಗಿತ್ತು, ಭಾಳ ಹೊತ್ತಾಗಿತ್ತು ನಿನ್ನ ಜೊತೆಗೆ ಮಾತಾಡಿದ್ದಿಲ್ಲ, ಬಂದು ಭಾಳ ಸಂತೋಷ ಆಯಿತು, ಬಾ ಅಂತೇಳಿ ವೆಲ್ಕಮ್ ಮಾಡಿದ, ಕೂಡಿಸಿದ. ಹಿಂದೆ ದುರ್ಯೋಧನ ಇರ್ತಾನೆ ಅಂತ ಕೃಷ್ಣ ನಾನು ಮೊದಲಿಗೆ ಬಂದಿದ್ದೇನೆ. ತಥೋ ದುರ್ಯೋಧನ ಕೃಷ್ಣಂ ಉವಾಚ ಪ್ರಹಸನ್ನಿವ. ನಗನಗುತ್ತಾ ಹೇಳ್ತಾನೆ, ಕೃಷ್ಣ ನಾನು ಮೊದಲಿಗೆ ಬಂದಿದ್ದೇನೆ ಅರ್ಜುನನಿಗಿಂತ.
ಅಂತೇಳಿ ಕೃಷ್ಣನಿಗೆ ಎಚ್ಚರಿಸುವ ಧ್ವನಿಯೊಳಗೆ ಹೇಳಿದ. ಓ ಹೌದಾ, ನೀನು ಬಂದ್ಯಾ, ಭಾಳ ಸಂತೋಷ ಆಯಿತು, ಬರ್ರೋ ಮಹಾರಾಯ, ಇಬ್ಬರಿಗೂ ನಾನು ಸ್ವಾಗತವನ್ನು ಮಾಡ್ತೇನೆ. ತಥಾ ಸಂಬಂಧಕಂ ತುಲ್ಯಂ ಅಸ್ಮಾಕಂ ತ್ವಯಿ ಮಾಧವ. ಏನು ದುರ್ಯೋಧನ ಹೇಳ್ತಾನೆ, ಅರ್ಜುನನ ಮೇಲೆ, ಅರ್ಜುನನ ಜೊತೆಗೆ ಹೇಗೆ ಸಂಬಂಧ ನಿನಗೆ ಇದೆಯಲ್ಲ, ಅದೇ ಸಂಬಂಧ ನನಗೂ ಇದೆ. ಆದ್ದರಿಂದಾಗಿ ನೀ ಇಬ್ಬರಿಗೂ ಸಮವಾದ ಸಂಬಂಧಿ. ಅಹಂಚ ಅಭಿಗತ ಪೂರ್ವಂ, ನಾನು ಮೊಟ್ಟ ಮೊದಲು ನಿನ್ನ ಹತ್ರ ಬಂದಿದ್ದೆ ಅಂದ್ರೆ ಪ್ಲಸ್ ನನ್ನಲ್ಲಿದೆ, ಅಂದ್ರೆ ಸಂಬಂಧದ ವಿಷಯದಲ್ಲಿ ನೀನು ಇಬ್ಬರಿಗೂ ಸಮ. ಮೊದಲಿಗೆ ನಾನು ಬಂದಿದ್ದೇನೆ, ಆದ್ದರಿಂದಾಗಿ ಹೆಚ್ಚಿನ ಪ್ರಾಶಸ್ತ್ಯ ನನಗೆ ಕೊಡಬೇಕು ಎನ್ನುವ ದೃಷ್ಟಿಯೊಳಗೆ ನಾನು ಮೊದಲಿಗೆ ಬಂದಿದ್ದೇನೆ ಅಂತ ಹೇಳಿದ. ಆಗ ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ, ಭವಾನ್ ಅಭಿಗತ ಪೂರ್ವಂ ಅತ್ರ ಮೇ ನಾಸ್ತಿ ಸಂಶಯ. ನೀನು ಮೊದಲಿಗೆ ಬಂದಿದ್ದೀಯಾ, ಇದರೊಳಗೆ ಎರಡು ಮಾತಿಲ್ಲ. ಆದರೆ ದೃಷ್ಟಸ್ತು ಪ್ರಥಮಂ ರಾಜನ್ಮಯ ಪಾರ್ಥೋ ಧನಂಜಯ. ನಾನು ಮೊಟ್ಟ ಮೊದಲಿಗೆ ನೋಡಿದ್ದಿ ಯಾರನ್ನು? ಅರ್ಜುನನನ್ನು ತಾನೇ. ಹಾಗಾಗಿ ನಾನು ಅರ್ಜುನ್ ಫೇವರ್ ಆಗಿ ನಾನು ಮಾತನಾಡ್ತೇನೆ. ಏನು ತವ ಪೂರ್ವ ಅಭಿಗಮನಾತ್ ಪೂರ್ವಂ ಚಾಪ್ಯಸ್ಯ ದರ್ಶನಾತ್ ಸಾಹಾಯಂ ಉಭಯೋರೇವ ಕರಿಷ್ಯಾಮಿ ಸುಯೋಧನ. ಆಯಿತು, ಈಗ ಆಯಿತು, ಅರ್ಜುನನನ್ನು ನಾನು ಮೊಟ್ಟ ಮೊದಲಿಗೆ ನೋಡಿದ್ದೇನೆ, ನೀನು ಮೊದಲಿಗೆ ಬಂದಿದ್ದೀಯ, ಇಬ್ಬರಿಗೂ ನಾನು ಸಂಬಂಧಿಯಾಗಿದ್ದೇನೆ, ಸರಿಸಮವಾದ ಸಂಬಂಧಿಯಾಗಿದ್ದೇನೆ. ಆದ್ದರಿಂದಾಗಿ ನಾನು ನಿಮಗೆ ಸಹಾಯವನ್ನು ಮಾಡೋದಕ್ಕಾಗಿ ಎರಡು ಆಪ್ಷನ್ಗಳನ್ನು ಕೊಡ್ತೇನೆ. ಎರಡರಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ಆರಿಸಿಕೊಳ್ಳಿ. ಏನು ಅಂತಂದರೆ, ಮತ್ಸಂಹನನ ತುಲ್ಯಾನಾಂ ಗೋಪಾನಾಂ ಅರ್ಬುದಂ ಮಹತ. ನನಗೆ ಸಮವಾದ ಬಲವುಳ್ಳ ನನ್ನ ಮಕ್ಕಳಿದ್ದಾರೆ, 10,000 ಜನ ಮಕ್ಕಳಿದ್ದಾರೆ, 1,00,000 ಜನ ಮಕ್ಕಳು. ಅರ್ಬುದ ಸಹಸ್ರಾಣಂ ಸಹಸ್ರಂ, 1,00,000 ಜನರಿದ್ದಾರೆ. 10 ಲಕ್ಷ ಜನ, ಸಾರಿ ಲಕ್ಷ ಅಲ್ಲ, 10 ಲಕ್ಷ ಜನ ನನ್ನ ಸೈನ್ಯವಿದೆ. ದೊಡ್ಡದಾದ ಭಾರಿ ಬಲಾಢ್ಯರು, ಪರಾಕ್ರಮಿಗಳು, ವಿಚಿತ್ರವಾದ ಶೂರರು, ಶೌರ್ಯವಿದೆ, ಪರಾಕ್ರಮವಿದೆ, ಧೈರ್ಯವಿದೆ, ಯುದ್ಧದೊಳಗೆ ಪ್ರಚಂಡ ನಿಪುಣರಾಗಿದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ. ಅವರು ಇನ್ನೊಂದು ಏನು ಅಂತಂದರೆ, ಅವರ ಹೆಸರೆಲ್ಲರೂ ನಾರಾಯಣ 1, ನಾರಾಯಣ 2, ನಾರಾಯಣ 3, ಹೀಗೆ 10 ಲಕ್ಷ ಜನರ ಹೆಸರು ನಾರಾಯಣ ಎಂಬುದಾಗಿ ಹೆಸರು. ದೇವಾ ಯುಧಿ ದುರಾದರ್ಶಾಹ ಭವಂತೆ ಕಸ್ಯ ಸೈನಿಕಾಹ. ಒಬ್ಬೊಬ್ಬ ಸೈನಿಕನು ದುರಾದರ್ಶ, ಪ್ರತಿರೋಧ ಮಾಡಲು ಯಾರಿಗೂ ಸಾಧ್ಯವಿಲ್ಲ, ಅಂತ ಬಲಾಢ್ಯರಾಗಿದ್ದಾರೆ ಅವರು. ಇರಲಿ, ಅವರೆಲ್ಲರೂ ನನ್ನ ಮಕ್ಕಳು. ಇನ್ನೊಂದು ಕಡೆಗೆ ಅಯೋಧ್ಯಮಾನ ಸಂಗ್ರಾಮೇ ನಸ್ತಶಸ್ತ್ರೋ ಅಹಮೇಕತಃ. ಶಸ್ತ್ರಾಸ್ತ್ರಗಳನ್ನು ಬಿಟ್ಟವನಾಗಿ ನಾನು ಇರ್ತೇನೆ. ಅಂದರೆ ನಾನು ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಳ್ಳುವುದಿಲ್ಲ, ನಾನು ಯುದ್ಧವಾಡೋದಿಲ್ಲ, ಏಕಾಂಗಿಯಾಗಿ ಸಿಂಗಲ್ ಆಗಿ ನಾನಿದ್ದೇನೆ. ಇದು ಒಂದು ಪಕ್ಷದೊಳಗೆ. ಇನ್ನೊಂದು ಪಕ್ಷದೊಳಗೆ ಪರಾಕ್ರಮರು, ಧೀರರು, ವೀರರು, ಶೂರರು, ದುರಾಧರ್ಷರು, ಬಲಾಢ್ಯರು, ನನಗೆ ಸಮರಾದವರು ಅಂಥದ್ದು 10 ಲಕ್ಷ ಜನ ಇದ್ದಾರೆ ಅಂತ ವಿಭಾಗವನ್ನು ಮಾಡಿದ ಕೃಷ್ಣ. ಆಗ ದುರ್ಯೋಧನ ತದ್ವೃಣೀತಾಂ ಭವಾನಗ್ರೇ ಪ್ರವಾರ್ಯಸ್ತಂ ಹಿ ಧರ್ಮತಃ. ನೀವು ಅದರಲ್ಲಿ ನೀವು ಆರಿಸಿಕೊಳ್ಳಿ ಅಂತ ಹೇಳಿದ. ಏತದ್ವಿದಿತ್ವಾ ಕೌಂತೇಯ ವಿಚಾರ್ಯ ಚ ಪುನಃ ಪುನಃ. ಆಗ ಯಾರು ಬೇಡಬೇಕು ಮೊದಲಿಗೆ? ದುರ್ಯೋಧನ ಬೇಡೋದಕ್ಕಾಗಿ ಬಂದ. ಕೃಷ್ಣ ಅಂದ, ಅರ್ಜುನನನ್ನು ನಾನು ನೋಡೀನಿ. ಇಲ್ಲ, ನಾನು ಮೊದಲಿಗೆ ಬಂದಿದ್ದೇನೆ, ಆದ್ದರಿಂದಾಗಿ ನನಗಲ್ಲ ಫಸ್ಟ್ ಚಾಯ್ಸು ಅಂತಂದ. ನೋಡಪ್ಪ, ಹೌದು, ನೀನು ಮೊದಲಿಗೆ ಬಂದಿದ್ದೀಯಾ, ಫಸ್ಟ್ ಚಾಯ್ಸ್ ನಿನಗೆ. ಆದರೆ ನೀವಿಬ್ಬರೂ ಅಣ್ಣ ತಮ್ಮಂದಿರಾಗಿದ್ದೀರಾ, ಆದ್ದರಿಂದಾಗಿ ಫಸ್ಟ್ ಚಾಯ್ಸ್ ಏನಿದ್ರು ತಮ್ಮನಿಗಿರುತ್ತೆ, ಸಣ್ಣವರಿಗೆ ಫಸ್ಟ್ ಚಾಯ್ಸ್ ಅಲ್ವೇ? ಹಾಗಾಗಿ ಅರ್ಜುನನಿಗೆ ಮೊದಲು, ನಾನು ನೋಡಿದ್ದು ಅರ್ಜುನನನ್ನು, ಮೊದಲು ನೋಡಿದ್ದು ಅರ್ಜುನನನ್ನು, ನಿನಗಿಂತಲೂ ಕಿರಿಯನಾಗಿದ್ದಾನೆ ಅರ್ಜುನ, ಆದ್ದರಿಂದಾಗಿ ಮೊದಲ ಚಾಯ್ಸ್ ಏನಿದೆ ಅರ್ಜುನನಿಗೆ ಬಿಟ್ಟದ್ದು, ಅರ್ಜುನ ಕೇಳಲಿ ಅಂತ ಹೇಳಿದಾಗ, ಏವ ಮುಕ್ತಸ್ತು ಕೃಷ್ಣೇನ ಕೌಂತಿ ಪುತ್ರೋ ಧನಂಜಯ. ಅರ್ಜುನ ಅವನಿಗೆ ಆಸ್ಪದ ಸಿಕ್ತು. ಏನು ಮಾಡಬೇಕು ಅರ್ಜುನ? ಒಂದು ಕ್ಷಣವೂ ವಿಚಾರವನ್ನು ಮಾಡದೇನೆ ಅರ್ಜುನ ಟಕ್ ಅಂತ ಹೇಳ್ತಾನೆ, ಅಯುಧ್ಯಮಾನಂ ಸಂಗ್ರಾಮೇ ವರಯಾಮಾಸ ಕೇಶವಂ. ಕೃಷ್ಣ, ನೀನು ಯುದ್ಧ ಮಾಡೋದು ಬೇಡ, ಶಸ್ತ್ರಾಸ್ತ್ರಗಳನ್ನು ಹಿಡಿಯುವ ಅವಶ್ಯಕತೆ ಇಲ್ಲ,
ಆದರೆ ನೀನು ಮಾತ್ರ ನನ್ನ ಪಕ್ಷದೊಳಗೆ ಇರಬೇಕು ಅಂತ ಹೇಳಿ ಅವನನ್ನು ಸ್ವೀಕಾರವನ್ನು ಮಾಡಿ ಸರ್ವಕ್ಷತ್ರಸ್ಯ ಪುರೋತೋ ದೇವದಾನಯೋರವಪಿ. ಆಗ ದುರ್ಯೋಧನನಿಗೆ ಟೆನ್ಷನ್ ಆಗಿತ್ತು. ಇವನ್ನೆಲ್ಲಾದರೂ 10 ಲಕ್ಷ ಜನರನ್ನು ತೆಗೆದುಕೊಂಡು ಬಿಟ್ರೆ ಏನು ಮಾಡೋದು ಅಂಥೇಳಿ ಭಾರಿ ಟೆನ್ಷನ್ ಆಗಿದ್ದ, ಬೆವ್ತಿದ್ದ, ಕೈ ಹಲ್ಲು ಕಟಿಲಿಕತ್ತಾನೆ, ಕೈ ತಿಕ್ಲಿಕತ್ತಾನೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅರ್ಜುನ ಯಾವಾಗ ಕೃಷ್ಣನನ್ನೇ ಕೇಳಿಬಿಟ್ಟಲ್ಲ, ಆಗ ದುರ್ಯೋಧನ ಕುಣಿದು ಕೂಡ್ತಾನೆ, ಜಿಗಿದು ಕೊಡ್ತಾನೆ. ಹಾಗಾದ್ರೆ ಕೃಷ್ಣ, ನಿನ್ನ 10 ಲಕ್ಷ ಜನ ಮಕ್ಕಳು ಸೈನಿಕರು ನನ್ನ ಪಾಲಿಗಲ್ವಾ? ಕೃಷ್ಣ ಕೊಟ್ಟೇ ಇಲ್ಲ. ದುರ್ಯೋಧನ ಹೇಳಿಬಿಟ್ಟ, ಇವರೆಲ್ಲ ಮತ್ತೆ ಇದು ನನ್ನ ಪಾಲಿಗಲ್ವಾ ಅಂತ ಹೇಳಿದ. ಹೌದು, ನಿನ್ನ ಪಾಲಿಗೆ ಅಂತ ಹೇಳಿದ. ದುರ್ಯೋಧನ ಭಾರೀ ಸಂತೋಷವಾಯಿತು. ಹಿಗ್ಗಿದ. ಆ 10 ಲಕ್ಷ ಜನರ ಸೈನ್ಯವನ್ನು ತೆಗೆದುಕೊಂಡ, ನಿಶ್ಚಯ ಮಾಡಿಕೊಂಡು ಅಲ್ಲಿಂದ ಬಲರಾಮದೇವರ ಹತ್ರ ಹೊರಟ. ಬಲರಾಮದೇವರಿಗೆ ಸಹಾಯವನ್ನು ಕೇಳಬೇಕು ಅಂತ ಹೇಳಿ. ಬಲದೇವ ವಾಚ್. ಆಗ ಆ ಬಲರಾಮದೇವರ ಹತ್ರ ಹೊರಟಿದ್ದು ತಿಳಿದ ಯಾರು? ಅರ್ಜುನ, ಕೃಷ್ಣ ಇಬ್ಬರೂ ಕೂಡ ಬಲರಾಮನ ಹತ್ರ ಹೋಗ್ತಾರೆ. ಬಲರಾಮನ ಹತ್ರ ಹೋಗಿ ಕೂಡುತ್ತಾರೆ. ಬಲರಾಮದೇವರು ಇಬ್ಬರನ್ನು ಸ್ವಾಗತ ಮಾಡ್ತಾರೆ. ದುರ್ಯೋಧನ ಅರ್ಜುನರನ್ನು ಕೂಡಿಸ್ತಾರೆ. ಎಲ್ಲವನ್ನು ಆಯಿತು. ಅದಾದಮೇಲೆ ಬಲದೇವ ವಾಚ. ಬಲರಾಮದೇವರ ಹತ್ರ ವಿದಿತಂ ತೇ ನರವ್ಯಾಘ್ರ ಸರ್ವಂ ಭವಿತುಮರ್ಹತಿ ಯನ್ಮಯೋಕ್ತಂ ವಿರಾಟಸ್ಯ ಪುರಾ ವೈವಾಹಿಕೆ ತದಾ. ನೋಡಪ್ಪ, ನೀವಿಬ್ಬರೂ ಏಕೆ ಬಂದಿದ್ದೀರಿ ನನಗೆ ಗೊತ್ತು. ಏನು? ಅರ್ಜುನನ ಮುಖ ನೋಡಿ ಹೇಳ್ತಾನೆ. ಅರ್ಜುನ, ನಾನೇನು ವಿರಾಟ ನಗರದಲ್ಲಿ ಮಾತನಾಡಿದ್ದೆಲ್ಲ ಅದೇ ಮಾತನ್ನೇ ನಾನು ಹೇಳ್ತೇನೆ. ನಾನು ಇಬ್ಬರಿಗೂ ಸಮನಾಗಿದ್ದೇನೆ. ಇಬ್ಬರಿಗೂ ಸಮನಾಗಿದ್ದೇನೆ. ಇಬ್ಬರೂ ನಮಗೆ ಸಮರಾದ ಬಳಗದವರು. ಆದ್ದರಿಂದಾಗಿ ನಾನು ಇಬ್ಬರಿಗ ಜೊತೆಗೂ ನಾನು ಯುದ್ಧವಾಡುವುದಿಲ್ಲ. ಅಂದರೆ ನಾನು ಇಬ್ಬರ ಪರವಾಗಿಯೂ ನಾನು ಯುದ್ಧಕ್ಕೆ ಬರುವುದಿಲ್ಲ. ನಾಹಂ ಸಹಾಯ ಪಾರ್ಥಸ್ಯ ನಾಪಿ ದುರ್ಯೋಧನಸ್ಯ ಚ. ನಾನು ಅರ್ಜುನನಿಗೂ ಸಹಾಯ ಮಾಡುವುದಿಲ್ಲ, ದುರ್ಯೋಧನ ನಿನಗೂ ನಾನು ಸಹಾಯ ಮಾಡುವುದಿಲ್ಲ. ಇತಿ ಮೇ ನಿಶ್ಚಿತ ಬುದ್ಧಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡ್ತಾ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಧರ್ಮರಾಜ. ಬಲರಾಮದೇವರು, ನಾನು ಅರ್ಜುನ ನಿನಗೂ ಸಹಾಯ ಮಾಡುವುದಿಲ್ಲ, ದುರ್ಯೋಧನ ನಾನು ನಿನಗೂ ಸಹಾಯ ಮಾಡುವುದಿಲ್ಲ. ಆಶ್ಚರ್ಯವನಿಸುತ್ತೆ. ಬಲರಾಮದೇವರು ಭೂಮಿಗೆ ಬಂದದ್ದು ಯಾಕೆ? ಭೂಭಾರ ಹರಣ ಮಾಡುವುದಕ್ಕಾಗಿ, ಧರ್ಮದ ರಕ್ಷಣೆಯನ್ನು ಮಾಡುವುದಕ್ಕಾಗಿ. ಅಂತಹ ಬಲರಾಮದೇವರು ಧರ್ಮ ರಕ್ಷಣೆಯೊಳಗೆ ಸ್ವಲ್ಪ ವಿಮುಖರಾದರೋ, ಧರ್ಮಕ್ಕೆ ಬೆಂಬಲ ಕೊಡುವುದಕ್ಕೆ ಸ್ವಲ್ಪ ವಿಮುಖರಾದರೋ ಏನೋ ಗೊತ್ತಿಲ್ಲ. ನಾನು ನಿನ್ನೆ ಹೇಳಿದ ಹಾಗೆ ದುರ್ಯೋಧನನ ಮೇಲಿನ ಮಮತಾ ಅಭಿಮಾನದ ಅತಿರೇಕ ಪರಾಕಾಷ್ಠೆಯಿಂದ ನಾನು ನಿನಗೂ ಸಹಾಯ ಮಾಡೋದಿಲ್ಲ, ದುರ್ಯೋಧನ ನಿನಗೂ ಸಹಾಯ ಮಾಡೋದಿಲ್ಲ. ದುರ್ಯೋಧನ ಅಂದ, ಯಾಕೆ ನನಗೆ ಯಾಕೆ ಸಹಾಯ ಮಾಡೋದಿಲ್ಲ? ನಾನು ನಿನ್ನ ಶಿಷ್ಯ ಅಲ್ಲ, ಸಹಾಯವನ್ನು ಮಾಡಬೇಕು ಅಂತ ಹೇಳಿದಾಗ ಬಹಳ ಬುದ್ಧಿವಂತಿಕೆಯಿಂದ ಬಲರಾಮದೇವರೊಂದು ಮಾತನ್ನು ಹೇಳ್ತಾರೆ. ನೋಡು ಮಹಾರಾಯ, ನಾನು ಕೃಷ್ಣನ ವಿರುದ್ಧ ಯುದ್ಧಕ್ಕೆ ನಿಲ್ಲಕ್ಕೆ ಸಾಧ್ಯವಿಲ್ಲ, ಅರ್ಜುನನಿಗೆ ಸಹಾಯ ಮಾಡೋದಕ್ಕೆ ಮನಸ್ಸಿಲ್ಲ. ನಿನ್ನ ಪಕ್ಷದಲ್ಲಿ ನಾನು ಬಂದರೆ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ನಿಲ್ಲಬೇಕು, ಅದಂತೂ ಕನಸಿನೊಳಗೆ ಸಾಧ್ಯವಿಲ್ಲ. ಅರ್ಜುನನಿಗೆ ನಾನು ಸಹಾಯ ಮಾಡಿದರೆ ನಿನಗೆ ಅನ್ಯಾಯ ಮಾಡಿದ ಹಾಗೆ ಆಗತ್ತೆ, ಅಧರ್ಮಕ್ಕೆ ಕಲಿ ದುಷ್ಟ ದುರ್ಯೋಧನನಿಗೆ ಅನ್ಯಾಯ ಮಾಡಿದಂತೆ ಆಗತ್ತೆ. ಆದ್ದರಿಂದ ನಾನು ಅರ್ಜುನನಿಗೂ ಸಹಾಯ ಮಾಡೋದಿಲ್ಲ, ನಿನಗೂ ಸಹಾಯ ಮಾಡೋದಿಲ್ಲ. ಅಂದರೆ ದುರ್ಯೋಧನ ಅಧರ್ಮ ಕಲಿಗೆ ಅನ್ಯಾಯವನ್ನು ಮಾಡುವುದು ಇದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಎನ್ನುವುದರೊಳಗೆ ಎಡವಿದರೋ ಏನೋ ಬಲರಾಮದೇವರು. ಅವರಂತಾರೆ, ನಾನು ಇಬ್ಬರಿಗೂ ಸಹಾಯವನ್ನು ಮಾಡಲಾರೆ. ಜಾತೋಸಿ ಭಾರತೇ ವಂಶೇ ಸರ್ವಪಾರ್ಥಿವಾಭಿಪೂಜತೆ ಗಚ್ಚ ಯುದ್ಧಸ್ವ ಧರ್ಮೇಣ ಛಾತ್ರೇಣ ಪುರುಷರ್ಷಭ. ದುರ್ಯೋಧನನ ಮೇಲೆ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನು ಮಾಡ್ತಾರೆ. ಶುದ್ಧವಾದ ಕ್ಷಾತ್ರ ಧರ್ಮದಿಂದ ಯುದ್ಧ ಮಾಡು, ಗೆದ್ದು ಬಾ, ಸುಖವಾಗಿರು ಅಂತ ಹೇಳಿದರು. ಆಶೀರ್ವಾದವನ್ನು ಮಾಡಿದರು, ಬಿಟ್ಟು ಕಳಿಸಿಬಿಟ್ಟು. ಏವಮುಕ್ತಸ್ತದ ಪರಿಶ್ವಜ್ಯ ಹಲಾಯುಧಂ, ಇಬ್ಬರನ್ನು ಆಲಿಂಗನವನ್ನು ಮಾಡಿಕೊಂಡು ಕೊಟ್ಟು ಕಳಿಸ್ತಾರೆ. ಸೋಭ್ಯಯಾತ್ ಕೃತವರ್ಮಾಣಂ. ಆಗ ದುರ್ಯೋಧನ ಕೃತವರ್ಮನ ಹತ್ತಿರ ಹೋಗ್ತಾನೆ. ಕೃತವರ್ಮ, ಮತ್ತು ನೀನು ಯುದ್ಧಕ್ಕೆ ಬರಬೇಕು, ನನಗೆ ಸಹಾಯವನ್ನು ಮಾಡಬೇಕು. ಸತೇನ ಸರ್ವ ಸೈನ್ಯೇನ, ಅವನೊಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅಕ್ಷೋಹಿಣಿ ಸೈನ್ಯ, ವಿಸ್ತೃತವಾದದ್ದು
ಅದ್ಭುತವಾದಂತಹ ಸೈನ್ಯ. ಆ ಸೈನ್ಯದ ಒಂದಿಗೆ ನಾನು ಅಕ್ಷೋಹಿಣಿ ಸೈನ್ಯವನ್ನೂ ಕೊಡ್ತೇನೆ, ಅದರ ಜೊತೆಗೆ ನಾನು ನಿನ್ನ ಪಕ್ಷದೊಳಗೆ ಯುದ್ಧಕ್ಕೆ ಬರ್ತೇನೆ ಅಂತ ಹೇಳಿ ಅಮಾವಾಸ್ಯೆಗೆ ಅಭಿಮಾನಿ ದೇವತೆಯಾದ ಕೃತವರ್ಮ, ಬಲಾಢ್ಯ, ಪರಾಕ್ರಮಿ, ಕೃಷ್ಣನಿಗೆ ಅತ್ಯಂತ ಪ್ರಿಯ. ಆದರೆ ಕೃಷ್ಣನ ಮೇಲೆ ಸ್ವಲ್ಪ ವೈಮನಸ್ಸನ್ನು ಇತ್ತು ಕೃತವರ್ಮನಿಗೆ. ಅದೆಲ್ಲ ದೊಡ್ಡದಾದ ಕಥೆ. ಈ ಸ್ಯಮಂತಕ ಮಣಿ ಏನಿದೆ ಅದೊಂದು ವಿಚಿತ್ರವಾದ ಘಟನೆಗಳನ್ನೆಲ್ಲ ನಿರ್ಮಾಣವನ್ನು ಮಾಡುತ್ತೆ. ಅದರೊಳಗೆ ಕೃತವರ್ಮ ಸ್ಯಮಂತಕ ಮಣಿ ತನ್ನಲ್ಲಿ ಬರಲಿ ಅನ್ನೋ ಅಪೇಕ್ಷೆಯೂ ಅವನು ಇಟ್ಟುಕೊಂಡಿರ್ತಾನೆ. ಅದು ಸಿಗೋದಿಲ್ಲ, ಅಕ್ರೂರನ ಬಳಿ ಹೋಗುತ್ತೆ. ಆದ್ದರಿಂದಾಗಿ ಸ್ವಲ್ಪ ಬೇಸರಿಕೆಯೂ ಇತ್ತು. ಇರಲಿ, ಅಂತೂ ದುರ್ಯೋಧನ ಸಹಾಯವನ್ನು ಬೇಡಿದ್ನಲ್ಲ, ಅಂದಮೇಲೆ ದುರ್ಯೋಧನ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿ ಯಾದವರಲ್ಲಿಯೇ ಒಂದು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದು ಕೃತವರ್ಮ ದುರ್ಯೋಧನ ಪಕ್ಷದಲ್ಲಿ ಗಟ್ಟಿಯಾಗಿ ನಿಲ್ತಾನೆ. ಸತೇನ ಸರ್ವಸೈನ್ಯೇನ ಭೀಮೇನ ಕುರುನಂದನ ವೃತಃ ಪರ್ಯಯೋ ಹೃಷ್ಟ ಸಹೃದ ಸಂಪ್ರಹರ್ಷಯನ್. ಅವ್ರನ್ನೆಲ್ಲರನ್ನು ಸಂತೋಷಪಡಿಸ್ತಾ ಅವನು ಅಲ್ಲಿ ಹೋದ. ಅಂದರೆ ಈ ಮಾತು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ, ಕೃತವರ್ಮ ಕೌರವರ ಪಕ್ಷಕ್ಕೆ ಯಾಕೆ ಹೋದ ಎನ್ನುವುದು ಅನೇಕರಿಗೆ ನಮಗೆ ಸಿಕ್ಕು ಬರುವುದಿಲ್ಲ. ಅನೇಕರಿಗೆ ಪ್ರಶ್ನೆ ಇದೆ. ಮಹಾಭಾರತದಲ್ಲಿ ಅಂತೂ ಸ್ಪಷ್ಟವಾದ ಮಾತನ್ನು ಹೇಳ್ತಾರೆ. ಏನಂತೆ? ಸೋಭ್ಯಯಾತ್ ಕೃತವರ್ಮಾಣಂ ಧೃತರಾಷ್ಟ್ರ ಸುತೋ ನೃಪಃ ಕೃತವರ್ಮ ದದೋತಸ್ಯ ಸೇನಾಂ ಅಕ್ಷೋಹಿಣೀಂ ತದ. ಒಂದು ಅಕ್ಷೋಹಿಣಿ ಸೈನ್ಯವನ್ನು ಕೊಟ್ಟ. ಸತೇನ ಸರ್ವಸೈನ್ಯೇನ ಭೀಮೇನ ಕುರುನಂದನ. ದೊಡ್ಡದಾಗಿರ್ತಕ್ಕಂಥ ಸೈನ್ಯದಿಂದ ಸಹಿತನಾಗಿ ವೃತಃ ಕೂಡಿಕೊಂಡವನಾಗಿರ್ತಕ್ಕಂಥ ಕೃತವರ್ಮ ಅಲ್ಲಿಂದ ತಾನು ಏನಂತಾರೆ 10 ಲಕ್ಷ ಕೃಷ್ಣನ ಮಕ್ಕಳು, ಒಂದು ಅಕ್ಷೋಹಿಣಿ ಸೈನ್ಯ 2 ಸಿಕ್ತು, ಭಾರಿ ಹೊರಪಾದ. ಅಲ್ಲಿಂದ ಅವನು ಹೊರಟೇ ಬಿಟ್ಟ. ಅದಾದಮೇಲೆ ರಾತ್ರಿ ಇವನು ಅರ್ಜುನ ಮತ್ತು ಏನಿದ್ರು ಬಳಗ. ಆದ್ದರಿಂದ ಹೆಂಡತಿ ಅಣ್ಣ ಒಂದಿನ ಸೋದರ ಮಾವ ವಸುದೇವ ಇತ್ಯಾದಿಗಳ ಜೊತೆಗೆ ಮಾತನಾಡೋದಕ್ಕಾಗಿ ಒಂದಿನ ಉಳಿದುಕೊಳ್ತಾನೆ. ಆಗ ಗತೆ ದುರ್ಯೋಧನೆ ಕೃಷ್ಣ ಕಿರೀಟಿನ ಮತಾಬ್ರವೀತ್. ಆಗ ಕಿರೀಟಿ ಅರ್ಜುನನ ಕುರಿತು ಕೃಷ್ಣ ಮಾತಾಡ್ತಾರೆ. ಅಲ್ಲೋ ಮಹಾರಾಯ ಅರ್ಜುನ, ಅಯುಧ್ಯಮಾನಕ್ಕಾಂ ಬುದ್ಧಿಂ ಆಸ್ಥಾಯಾಹಂ ಮೃತಸ್ತದ. ಯುದ್ಧ ಮಾಡುವುದಿಲ್ಲ ಅಂತ ನಾನು ಹೇಳಿದ್ದೇನೆ, ಹಾಗಿದ್ದರೂ ಕೂಡ ನನ್ನನ್ನೇ ಯಾಕೆ ಸ್ವೀಕಾರ ಮಾಡಿದೆ ನೀನು? 10 ಲಕ್ಷ ನನ್ನ ಮಕ್ಕಳನ್ನು ತೆಗೆದುಕೊಂಡಿದ್ದು ನಿನಗೆ ಹೆಲ್ಪ್ ಆಗ್ತಿತ್ತೋ ಇಲ್ಲೋ? ಕೃಷ್ಣ ಅರ್ಜುನ ಟೆಸ್ಟ್ ಮಾಡ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಭವಾನ್ ಸಮರ್ಥ ಸರ್ವಾನ್ ನಿಹಂತುಂ ನಾತ್ರ ಸಂಶಯ. ಕೃಷ್ಣ, ನನ್ನ ವಿರೋಧಿಗಳನ್ನು, ಶತ್ರುಗಳನ್ನು, ಧರ್ಮದ ವಿರೋಧಿಗಳನ್ನು, ದುಷ್ಟರನ್ನು ಎಲ್ಲರನ್ನು ನಿಶ್ಶೇಷವಾಗಿ ಸಂಹಾರವನ್ನು ಮಾಡೋದಕ್ಕೆ ನೀನು ಸಮರ್ಥನಾಗಿದ್ದೀಯಾ. ಇದರೊಳಗೆ ಏನೂ ಸಂಶಯವಿಲ್ಲ. ನಿಹಂತುಂ ಅಹಮಪ್ಯೇಕ ಸಮರ್ಥ ಪುರುಷರ್ಷಭ. ಈ ಎಲ್ಲ ದುರ್ಯೋಧನಾದಿಗಳನ್ನು ಸಂಹಾರ ಮಾಡೋದಕ್ಕೆ ನನಗೂ ನಿನ್ನ ಅನುಗ್ರಹದಿಂದ ಸಾಮರ್ಥ್ಯವಿದೆ. ಭವಾಸ್ತು ಕೀರ್ತಿಮಾನ್ ಲೋಕೆ ತದ್ಯಶಸ್ತ್ವಾಂ ಗಮಿಷ್ಯತಿ ಯಶಸಾಂ ಚ ಅಹಂ ಅಪ್ಯರ್ಥಿ ತಸ್ಮಾದಸಿ ಮಯಾವೃತಃ. ನೀನು ಇರೋಣದ್ರಿಂದ ಏನಾಗತ್ತೆ, ಅಧರ್ಮಕ್ಕೆ ಯಾವ ಹಂತದೊಳಗೂ ಗೆಲುವು ಸಿಗಲಿಕ್ಕೆ ಸಾಧ್ಯವಿಲ್ಲ, ಯಾವ ಹಂತದೊಳಗೂ ಧರ್ಮ ಕುಸಿದು ಬೀಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ನನ್ನ ದೇಹೇಂದ್ರಿಯ ಮನಸ್ಸುಗಳು ನಿನ್ನ ಅಧೀನ. ನನ್ನ ಕಣಕಣಗಳಲ್ಲಿ ಇದ್ದು ಪ್ರೇರಣೆಯನ್ನು ಮಾಡುವವನು ನೀನು. ನನಗೆ ನನ್ನ ಗಾಂಧೀವ ಧನುಸ್ಸಿನಲ್ಲಿ ಇದ್ದವನು ನೀನು. ನನ್ನ ಅಕ್ಷಯ ಬತ್ತಳಿಕೆಯಲ್ಲಿ ಇರುವವ ನೀನು. ನನ್ನಲ್ಲಿ ಇದ್ದವ ನೀನು. ನನ್ನ ಬಲ ಪರಾಕ್ರಮಗಳಲ್ಲಿ ಇದ್ದವ ನೀನು. ಎಲ್ಲ ನನ್ನ ರಥ, ನನ್ನ ಕುಂಜರ, ನನ್ನ ಕುದುರೆ, ನನ್ನ ಧ್ವಜ, ಪ್ರತಿ ಒಂದು ವಸ್ತುವೊಳಗೂ ಸರ್ವವ್ಯಾಪ್ತನಾಗಿರ್ತಕ್ಕಂಥ ನೀನು ಇದ್ದೀಯಲ್ಲ. ನೀನು ಇರೋಣದರಿಂದಲೇ ನಮಗೆ ಜಯವಾಗತ್ತೆ. ನಿನ್ನ ಸನ್ನಿಧಾನದಿಂದಲೇ ನಮಗೆ ಗೆಲುವಿದೆ. 2 ಮಾತಿಲ್ಲ. ಆದ್ದರಿಂದಾಗಿ ನೀನು ನಮ್ಮ ಪಕ್ಷದೊಳಗೆ ಇರಬೇಕು. ಇದು ಅರ್ಜುನನ ಒಂದು ಅದ್ಭುತವಾದ ದೀಕ್ಷೆ. ಅಂದರೆ ದೇವರು ನಮ್ಮ ಪಕ್ಷದೊಳಗೆ ಇರುವುದಕ್ಕೆ ಏನೆಲ್ಲ ಉಪಾಯಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ, ಆ ಎಲ್ಲ ಉಪಾಯಗಳನ್ನು ಮಾಡಿ ದೇವರನ್ನು ನಮ್ಮ ಪಕ್ಷದೊಳಗೆ ಇಟ್ಟುಕೊಳ್ಳಬೇಕು. ಯಾಕೆ? ನಮ್ಮ ಪಾಪ ಯಾವ ಮಟ್ಟಕ್ಕೆ ಇದೆ,
ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕರ್ಮಗಳು ಯಾವ ಮಟ್ಟದಲ್ಲಿ ಇದೆ, ಅನಂತವಾದ ಕರ್ಮಗಳು. ಆ ಅನಂತವಾದ ಕರ್ಮಗಳು, ಲೆಕ್ಕವಿಲ್ಲದಷ್ಟು ಪಾಪಗಳು, ಆ ಕರ್ಮಗಳನ್ನು, ಆ ಪಾಪಗಳನ್ನು, ಆ ವಿಘ್ನಗಳನ್ನು, ಆ ಅಡ್ಡಿಗಳನ್ನು ಎಲ್ಲವುಗಳನ್ನು ಮೆಟ್ಟಿ ಹಾಕಿ ತುಳಿದು ಹಾಕಿ ನನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಬೇಕು ಅಂತಂದರೆ ಅದು ದೇವರಲ್ಲದೆ ಇನ್ಯಾರಿಂದಲೂ ಸಾಧ್ಯವಿಲ್ಲ ಕೃಷ್ಣ, ನೀನಲ್ಲದೆ ಇನ್ಯಾರಿಂದಲೂ ಸಾಧ್ಯವಿಲ್ಲ. ಅಂತೆಯೇ ಶ್ರೀಮದಾಚಾರ್ಯರು ಹೇಳ್ತಾರೆ, ಅಖಿಲಪ್ರದಂ ಇಂದಿರೇಶಂ ಜಯ ವಿಜಯ ಮೊದಲು ಮಾಡಿಕೊಂಡು ಮೋಕ್ಷಾದಿ ಸರ್ವಪುರುಷಾರ್ಥಗಳನ್ನು ಕೊಡುವವನು ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದಾಗಿ ಅಂತಹ ಜಗದೊಡೆಯನಾಗಿರ್ತಕ್ಕಂಥ ಕೃಷ್ಣ, ನೀನು ನನ್ನ ಪಕ್ಷದೊಳಗಿರಬೇಕು, ನಾನು ನಿನ್ನ ದಾಸ, ನಾನು ನಿನ್ನ ಭೃತ್ಯ. ತದೀಯೋಹಂ ಸಮೇ ಪತಿ, ನಾನು ನಿನ್ನ ದಾಸ, ನೀನು ನನ್ನ ಒಡೆಯ ಅಂದಮೇಲೆ ನಾವಿಬ್ಬರು ಬೇರೆಯಾಗಿದ್ದರೆ ಏನು ಉಪಯೋಗವಿದೆ ಕೃಷ್ಣ? ನನಗೆ ಜಯ ಸಿಗತ್ತೇನಾ? ಸಾಧ್ಯವಿಲ್ಲ. ಜಯ ರೂಪಿ ನೀನು, ಜಯ ಸ್ವರೂಪಿ ನೀನು, ಜಯಶೀಲ ನೀನು, ನೀನಿದ್ದಲ್ಲಿ ಜಯವಿದೆ. ಆದ್ದರಿಂದಾಗಿ ನೀನು ನನ್ನ ಪಕ್ಷದಲ್ಲಿ ಬರಬೇಕು ಅಂತ ಪ್ರೀತಿಯಿಂದ, ಅಂತಃಕರಣದಿಂದ, ಭಕ್ತಿಯಿಂದ ನಿನ್ನ ದಾಸನಾಗಿ, ನಿನ್ನ ಭೃತ್ಯನಾಗಿ, ನಿನ್ನ ಸೇವಕನಾಗಿ ನಾನು ಬೇಡಿದ್ದೇನೆ. ನೀನು ಯುದ್ಧ ಮಾಡದಿದ್ದರೂ ನನಗೆ ಚಿಂತೆ ಇಲ್ಲ. ನನ್ನ ಮನೆಯೊಳಗೆ ನನ್ನ ಹೆಂಡತಿ ದ್ರೌಪದಿ ಮಾಡಿದ ಭಕ್ರಿ ತಿನ್ಕೋತಿರು ನೀನು, ಆದರೆ ನೀನು ನನ್ನ ಮನೆಯಾಗಿರು ನೀನು ಅಂತ ಅರ್ಜುನ ಅಷ್ಟು ಆಗ್ರಹದಿಂದ ಬೇಡಿದ. ಆಗ ಇನ್ನೊಂದು ಸಣ್ಣ ಬೇಡ್ಕೊಂಡು, ಕೃಷ್ಣ ಒಂದು ಸಣ್ಣ ಸಹಾಯ ಬೇಕಿದೆ. ಏನೋ ಅಂತಂದಾಗ, ಸಾರಥ್ಯಂತು ತ್ವಯಾ ಕಾರ್ಯಂ ಇತಿ ಮೇ ಮಾನಸಂ ತದಾ. ಯಾವಾಗಲೂ ನನ್ನೊಂದು ಅಪೇಕ್ಷೆ ಇತ್ತು, ನೀನು ನನ್ನ ಸಾರಥಿ ಆಗಬೇಕು. ನೀನು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧವಾಡುವುದಿಲ್ಲ ಅಂತ ಹೇಳಿದ್ದೀಯಾ, ಅದನ್ನು ಒಪ್ಪಿಕೊಂಡೆ. ನನ್ನ ಸಾರಥಿಯಾಗಿ, ನನಗೆ ಮಾರ್ಗದರ್ಶಕನಾಗಿ ಇರ್ಬೋದಲ್ವೇ? ಚಿರರಾತ್ರೇಪ್ಸಿತಂ ಕಾಮಂ, ಇದು ಇವತ್ತಿನ ಕನಸಲ್ಲ, ಅನೇಕ ದಿನಗಳ ಕನಸಿದೆ. ಆದ್ದರಿಂದಾಗಿ ಆ ಅನುಗ್ರಹವನ್ನು ನನಗೆ ಮಾಡ್ತೀಯಾ ಅಂತ ಕೇಳಿದ. ಆಗ ವಾಸುದೇವವಾಚ ಉಪಪನ್ನಮಿದಂ ಪಾರ್ಥಃ ಯಸ್ಪರ್ಧಸಿ ಮಯಾ ಸಹ. ಏ ಅರ್ಜುನ ಮಗನೇ, ನನ್ನ ಜೊತೆಗೆ ನೀನು ಸ್ಪರ್ಧಾಕ್ ಮಾಡ್ತೀಯ. ಇದು ಅರ್ಜುನ್ ದೊಡ್ಡ ತಪ್ಪು, ಅರ್ಜುನನ ತಪ್ಪು ಇದು. ಅಂದರೆ ನಾನು ಹೇಗೆ ಪರಾಕ್ರಮಿಯೋ, ಕೃಷ್ಣ ಹೇಗೆ ಪರಾಕ್ರಮಿಯೋ ಹಾಗೆ ನಾನು ಪರಾಕ್ರಮಿ. ಕೃಷ್ಣನಿಗೂ ನನಗೂ ಏನಂತಾರೆ, ಕೃಷ್ಣನು ಅನೇಕ ಬಾರಿ ಹೇಳ್ತಾನೆ, ಇವನು ನನಗೆ ಸಮನಾಗಿದ್ದಾನೆ, ಅನ್ಯೋ ಅಂತ ಹೇಳ್ತಾನೆ, ಅನೇಕ ಪ್ರೀತಿಯಿಂದ ಮಾತುಗಳನ್ನು ಹೇಳಿದ್ದಾನೆ. ಅದನ್ನು ಅರ್ಜುನ ವಿಪರೀತವಾಗಿ ತೆಗೆದುಕೊಂಡು ಕೃಷ್ಣನಿಗಿಂತಲೂ ನಾನು ಭಾರಿ ಎಂಬುದಾಗಿ ಸ್ಪರ್ಧೆ ಮಾಡ್ತಾನೆ ಇರ್ತಾನೆ. ಅಂತೆಯೇ ಆ ಏಕದಿನದ ಅಶ್ವಮೇಧ ಯಾಗದೊಳಗೆ ಬ್ರಾಹ್ಮಣನ ಶಿಶುಗಳನ್ನು ರಕ್ಷಣೆಯನ್ನು ಮಾಡುವ ಪ್ರಸಂಗದೊಳಗೆ ಅರ್ಜುನ ಅವಮಾನವನ್ನು ಮಾಡ್ತಾನೆ ಕೃಷ್ಣನಿಗೆ. ಈ ರೀತಿಯಾದ ಅನೇಕ ಘಟನೆಗಳಿವೆ. ಅದನ್ನೆಲ್ಲವನ್ನು ಇಟ್ಟುಕೊಂಡು ಕೃಷ್ಣ ಹೇಳ್ತಾನೆ, ನನ್ನ ಮೇಲಂತರೂ ನಿನಗೆ ಸ್ಪರ್ಧಾ ಇದೆ, ನಾನು ಭಾರಿ ಅಂತೇಳಿ. ನಾನು ನಿನ್ನ ಸಾರಥಿ ಆದೆ ಅಂತಂದರೆ ಆ ನಿನ್ನ ಸ್ಪರ್ಧೆಯೂ ಈಡೇರಿದಂತಾಗುತ್ತೆ. ಹೋಗು, ಅವಶ್ಯವಾಗಿ ನಾನು ನಿನ್ನ ಸಾರಥ್ಯಂತೆ ಕರಿಷ್ಯಾಮಿ ಕಾಮ ಸಂಪದ್ಯತಾಂಬರ. ವರ ಬೇಡಿದ್ಯಲ್ಲ, ಆಯ್ತು ತಗೋ, ನಾನು ನಿನ್ನ ಸಾರಥಿಯಾಗಿ ಬಂದೆ ಅಂತ ಹೇಳಿದಾಗ, ಏವಂ ಪ್ರಮುದಿತ ಪಾರ್ಥ ಕೃಷ್ಣೇನ ಸಹಿತಸ್ತದ ವೃತೋ ದಾಶಾರ್ಹ ಪ್ರವರೈ ಪುನರಾಯಾದ್ ಯುಧಿಷ್ಠಿರಂ. ಆಗ ವಸುದೇವಾದಿಗಳನ್ನೆಲ್ಲರನ್ನು ಭೇಟಿಯಾದ ಕೃಷ್ಣ, ಆದಷ್ಟು ಬೇಗನೆ ನಮ್ಮ ಮನೆಗೆ ಬಾ ಅಂತ ಬೇಡಿಕೊಂಡ. ಅರ್ಜುನ ಅಲ್ಲಿಂದ ಹೊರಟೇ ಬಿಡ್ತಾನೆ. ಈಗ ನಮಗೊಂದು ಪ್ರಶ್ನೆ ಬರುತ್ತೆ, ಅರ್ಜುನ ನನ್ನ ಸಾರಥಿ ಆಗುವಂತ ಬೇಡಿದ್ದು ಸರಿಯೋ ತಪ್ಪೋ, ಅದು ಕೃಷ್ಣನಿಗೆ ಅಂತ ಹೇಳಿದಾಗ, ಒಂದರ್ಥದೊಳಗೆ ಕೃಷ್ಣನ ಜೊತೆಗೆ ಸ್ಪರ್ಧೆಗೆ ಇಳಿದಿದ್ದ ಅರ್ಜುನ, ಆದ್ದರಿಂದಾಗಿ ಸಾರಥಿ ಆಗುವಂತ ಬೇಡಿದ್ದು ಇದು ತಪ್ಪೆ. ಆದರೆ ವರ ಬೇಡಿದ, ಆದ್ದರಿಂದಾಗಿ ಗರುಡನಿಗೆ ಹೇಗೆ ನನ್ನ ಧ್ವಜದೊಳಗೆ ನೀನು ಇರು ಅಂತೇಳಿ ಕೃಷ್ಣ ವರ ಕೊಟ್ಟಿದ್ನಲ್ಲ, ಹಾಗೆ ಅರ್ಜುನನ ಸಾರಥಿಯಾಗಿ ನಾನು ಬರ್ತೇನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಪ್ರೀತಿಯಿಂದ, ಅಂತಃಕರಣದಿಂದ ವರವನ್ನು ಕೊಟ್ಟಿದ್ದು. ಆದ್ದರಿಂದಾಗಿ ಇದರಲ್ಲಿ ತಪ್ಪು ಅಂತ ಅನಿಸೋದಿಲ್ಲ. ಆದ್ದರಿಂದಾಗಿ ಅಂತೂ ಒಟ್ಟಾರಿಯಾಗಿ ಏನಾದರೂ ಆಗಲಿ, ಕೃಷ್ಣನನ್ನು ಪಡೆದುಕೊಂಡ ಅರ್ಜುನ ಮುಂದೆ ಜಯಶಾಲಿಯಾದ. ಕೃಷ್ಣನನ್ನು ಬಿಟ್ಟು ಹೊರಗಿನ ಬಲ ಪರಾಕ್ರಮ ಐಶ್ವರ್ಯಗಳನ್ನು ಪಡೆದ ದುರ್ಯೋಧನ ಹತೋಹತನಾದ. ಆದ್ದರಿಂದಾಗಿ ನಾವು ದರಿದ್ರರಾದರೂ ಚಿಂತಿಲ್ಲ, ಕೃಷ್ಣ ನಮ್ಮ ಪಕ್ಷದಲ್ಲಿ ಇರಲಿ.
ಕೃಷ್ಣನನ್ನು ಬಿಟ್ಟು ಬೇರೆ ಇನ್ಯಾವ ಶ್ರೀಮಂತಿಕೆಯು ನಮ್ಮನ್ನು ಜಯಶಾಲಿಯನ್ನಾಗಿ ಮಾಡುವುದಿಲ್ಲ, ನಮ್ಮನ್ನು ದಡ ಸೇರಿಸುವುದಿಲ್ಲ. ನಮ್ಮನ್ನು ದಡ ಸೇರಿಸುವವನು ಕೃಷ್ಣನೇ. ಆದ್ದರಿಂದಾಗಿ ಕೃಷ್ಣನನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡಿದ ಎಂಬುದಾಗಿ ತಿಳಿತಾ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯವನ್ನು ಮಾಡೋಣ. ಮುಂದೆ ಧರ್ಮರಾಜನ ದೂತ ಶಲ್ಯನ ಹತ್ರ ಹೋಗಿರ್ತಾನೆ. ಶಲ್ಯ ಧರ್ಮರಾಜನ ಭೇಟಿಗಾಗಿ ಓಡಿ ಬರ್ತಾ ಇರ್ತಾನೆ. ಶಲ್ಯ ಧರ್ಮರಾಜನ ಪಕ್ಷದಲ್ಲಿ ಬರ್ತಾನೋ ಇಲ್ಲೋ ವಿಚಿತ್ರವಾದ ಘಟನೆ ನಾಳೆಯ ದಿನ.